ಇಂದು ನಾವು ವಿಜಯಪುರ ಜಿಲ್ಲೆಯ ನಮ್ಮ 5 ತಾಲೂಕು ಇಂಡಿ, ಸಿಂದಗಿ, ಆಲ್ಮೇಲ್, ದೇವರುತ್ತರಗಿ, ಎಕ್ಸ್ ಪ್ಯಾರಾಮಿಲಿಟರಿ ಬಗೆವಾಡಿ, ಎಕ್ಸ್ ಪ್ಯಾರಾಮಿಲಿಟರಿ ಕಡೆಯಿಂದ ಎಕ್ಸ್ ಪ್ಯಾರಾಮಿಲಿಟರಿ ಮತ್ತು ಎಕ್ಸ್ ಪ್ಯಾರಾಮಿಲಿಟರಿ ವಿಡೋರ್ ಕಡೆಯಿಂದ ಮಾನ್ಯ DC ಸಾಹೇಬ್ರ ಕಡೆ ಒಂದು ಮನವಿ ತಗೊಂಡು ಬಂದಿದ್ವಿ ನಾವು. ಮನವಿ ಅಂದ್ರೆ ಏನು? ಮನವಿ ಸುಮಾರು ನಾವು BSF, CRP, ITBP, SSB, ಅಸ್ಸಾಂ ರೈಫಲ್, CISF ಈ ಎಲ್ಲ ಎಕ್ಸ್ ಪ್ಯಾರಾಮಿಲಿಟರಿಯ ಮಾಜಿ ಸೈನಿಕರು ಮತ್ತು ವಿಡೋ ವಿಧವೆಯರ ವತಿಯಿಂದ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿ ತಗೊಂಡು ಬಂದು, ಆ ಮನವಿಯಲ್ಲಿ ನಾವು ಒಂದು 2 ಪಾಯಿಂಟ್ ನಾವು ವಿನಂತಿ ಮಾಡಿಕೊಂಡಿದ್ದು ಏನು ಅಂದರೆ, ನಮಗೆ ದೇಶದ ಸೇವೆ ಮಾಡಿ ಸುಮಾರು 30 ವರ್ಷ, 35 ವರ್ಷ, 32 ವರ್ಷ, 20 ವರ್ಷ, 25 ವರ್ಷ ದೇಶ ಸಂರಕ್ಷಣೆ ಮಾಡಿ ಬಂದಿದ್ದಕ್ಕೆ ಅದಕ್ಕೆ ಗೌರವಾನ್ವಿತವಾಗಿ ಗೌರವ ಸಲುವಾಗಿ ನಮಗೆ ಅಟ್ಲೀಸ್ಟ್ ನಮಗೆ ಇರಲಿಕ್ಕೆ ವಸಾಹತಿ ಸಲುವಾಗಿ, ವ್ಯವಸಾಯ ಸಲುವಾಗಿ ಸರ್ಕಾರದಿಂದ ಏನು ಸಿಗುವಂಥ ಕಾಯ್ದೆ ಅನುಗುಣವಾಗಿ ಸಿಗುವಂಥ ಏನು ಲ್ಯಾಂಡು, ಭೂಮಿ ಏನು ಸಿಗುವಂಗಿದ್ರು ಕೊಡ್ರಿ, ನಮಗೆ ಸಿಗಬೇಕು ಅಂತ ಮನವಿ ತಗೊಂಡು ಬಂದಿದ್ವಿ. ಆಮೇಲೆ ನಮ್ಮ ವೆಲ್ಫೇರ್ ಬೋರ್ಡ್, ಎಕ್ಸ್ ಪ್ಯಾರಾಮಿಲಿಟರಿ ವೆಲ್ಫೇರ್ ಬೋರ್ಡ್ ಘಟನೆ ಸಲುವಾಗಿ ಅದರಲ್ಲಿ ಮನವಿ ನಾವು ಸಲ್ಲಿಸಿದ್ದು. ವೆಲ್ಫೇರ್ ಸಾಹೇಬ್ರು ಏನು ಹೇಳಿದ್ದು, ವೆಲ್ಫೇರ್ ಬೋರ್ಡ್ ಸಲುವಾಗಿ ಈಗಾಗಲೇ ಏನು ಕರೆಸ್ಪಾಂಡೆನ್ಸ್ ಚಾಲ್ತಿಯಲ್ಲಿದೆ, ನಡೆದಿದೆ, ಸರ್ಕಾರದಿಂದ ಆದೇಶ ಬಂದಿದ್ದು, ಅದು ಕೂಡ ಆಗ್ಬೋದು, ಅದು ಇನ್ನೂ ಕ್ಲಿಯರ್ ಆಗಿಲ್ಲ ವೆಲ್ಫೇರ್ ಬೋರ್ಡ್ ಘಟನೆ ಮಾಡೋ ಸಲುವಾಗಿ. ಆದರೆ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ, ವ್ಯವಸಾಯ ಮತ್ತು ವಸತಿ ಸಲುವಾಗಿ, ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ಅವರು ಕೆಪಾಸಿಟಿ ಒಳಗೆ ಬರುತ್ತೆ, ಮತ್ತೆ ಅಟ್ ಸಫಿಷಿಯಂಟ್ ಲ್ಯಾಂಡ್ ಇರಲಿಕ್ಕಿಲ್ಲ. ವ್ಯವಸಾಯಕ್ಕೋಸ್ಕರ ಮಾಡಿದರೆ ಅದಕ್ಕೆ ವಸತಿ ಸಲುವಾಗಿ, ರೆಸಿಡೆನ್ಷಿಯಲ್ ಲ್ಯಾಂಡ್ ಸಲುವಾಗಿ ನಾನು ಮಾಡಬಹುದು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಈ ಹಳ್ಳಿಯಲ್ಲಿ ಅಲ್ಲಿ ತಾಲೂಕಾ ಲೆವೆಲ್, ಡಿಸ್ಟಿಕ್ ಲೆವೆಲಲ್ಲಿ ಏನಿದೆಯಲ್ಲ, ಅದು ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಅದು ವಸತಿ ಸಲುವಾಗಿ ಡೆವಲಪ್ಮೆಂಟ್ ಮಾಡಿ ಕೊಡು ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಅದು ಕೊಟ್ಟರೆ ನಮ್ಗೆ ಅಟ್ಲೀಸ್ಟ್ ಸೈಟ್ಲೆಸ್ ಆಮೇಲೆ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಕೊಡ್ತೀನಿ ಅಂತ ಒಂದು ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಸೈಟ್ಲೆಸ್, ಲ್ಯಾಂಡ್ಲೆಸ್ ಇದ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸು, ಆಮೇಲೆ ಸೈಟ್ ಇದ್ದವರು ಇರಲಿ ಅವರಿಗೂ ಸೆಕೆಂಡ್ ಪ್ರಿಫರೆನ್ಸ್ ಕೊಡಬಹುದು ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅವರಿಗೆ 2ನೇ ಪ್ರಿಫರೆನ್ಸು ಕೊಡಬಹುದು. ಅಂದ್ರೆ ಅಟ್ಲೀಸ್ಟ್ ಏನು ಸೇವಾ ಮಾಡಿ, ದೇಶ ಸೇವೆ ಮಾಡಿ ಬಂದಿದ್ದಕ್ಕೆ ಅವರಿಗೆ ಸ್ವಲ್ಪ ಗೌರವ ಸಲುವಾಗಿ ಸರ್ಕಾರದಿಂದ ಏನು ಫೆಸಿಲಿಟಿ ಇದೆಯಲ್ಲ, ಸುವಿಧಾ ಏನಿದೆ, ಸಿಗಬಹುದಾದಂಥ ಸುವಿಧಾ ಕೊಟ್ಟರೆ ನಾಳೆ ನಮ್ಮ ಹಿಂದಿನ ಪೀಳಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ, ಸೈನ್ಯ ಸೇವೆ ಮಾಡ್ಲಿಕ್ಕೆ, ದೇಶ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಚೋದನೆ ಆಗುತ್ತೆ ಅಂತ. ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ 30 ವರ್ಷ, 35 ವರ್ಷ, 20 ವರ್ಷ ಮಾಡಿ ಬಂದಿದ್ದು ನಾವೇನು ವಜಾ ಇಲ್ಲ, ಏನು ಯೂಸ್ಲೆಸ್ ಹಂಗೆ ನಾವು ಇದ್ಕೊಂಡು ಬಿಟ್ಟರೆ ಯಾರು ಪ್ರಚೋದನೆ ಮಕ್ಕಳಿಗೆ, ಹಿಂದಿನ ಮಕ್ಕಳಿಗೆ ಯಾರು ಸಿಗೋದಿಲ್ಲ. ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದ್ವಿ ಸಾಹೇಬ್ರ, ಈಗ ನಮ್ಮ ಗೌರವ ಸಲುವಾಗಿ ನಮ್ಗೆ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ದೀವಿ. ಆಯ್ತು, ನಾನು ವಿಠಲ್ ಹಂಚಿಗೆ ಅಂತ ಇಂಡಿಯಿಂದ. ಸೊ ನೋಡೋಣ ಸಾಹೇಬ್ರಿ ಏನಂತ ಹೇಳಿದ್ರೆ, ಈಗ ಫಸ್ಟ್ ಲಿಸ್ಟ್ ನಾವು ಸೈಟ್ಲೆಸ್, ಲ್ಯಾಂಡ್ಲೆಸ್ ಇದ್ದವ್ರಿಗೆ ಲಿಸ್ಟ್ ಮಾಡ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಇದ್ರೂ ಸಹಿತ ಅವರಿಗೆ ಕೊಡ್ರಿ ಗೌರವ ಸಲುವಾಗಿ ಅಂತ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಸಾಹೇಬ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಸೊ ಈಗ ಅದು ರಿಚೂಡ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಧನ್ಯವಾದ.